ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. ಎಲ್ಲರಿಗೂ ಕೂಡ ಶ್ರಾವಣ ಮಾಸದ ಪ್ರಥಮ ಹಬ್ಬ ನಾಗರ ಪಂಚಮಿಯ ಶುಭಾಶಯಗಳು. ನವನಾಗರು ಎಲ್ಲರಿಗೂ ಕೂಡ ಉತ್ತರೋತ್ತರ ಶ್ರೇಯಸ್ಸನ್ನು ಅನುಗ್ರಹಿಸಲಿ ಎನ್ನುವುದಾಗಿ ಶ್ರೀದೇವರಲ್ಲಿ ಪ್ರಾರ್ಥಿಸ್ತೇನೆ. ಆತ್ಮೀಯರೇ, ಇದೇ ಬರುವ 29 ಜುಲೈ 2025 ಮಂಗಳವಾರ ನಾಗರ ಪಂಚಮಿಯ ಶುಭ ದಿವಸ. ಶ್ರಾವಣ ಶುಕ್ಲ ಪಂಚಮಿ, ಉತ್ತರ ನಕ್ಷತ್ರ. ಈ ಶುಭ ರೀತಿಯ ಯೋಗಗಳಿಂದ ಕೂಡಿದಂತಹ ಈ ದಿವಸದ ಮಹತ್ವವನ್ನು ತಿಳಿಸುವುದು ಈ ವಿಡಿಯೋದ ಉದ್ದೇಶವಾಗಿದೆ. ಮಂಗಳವಾರ ನಾಗರ ಪಂಚಮಿ ಬಂದಿರುವಂಥದ್ದು ಸ್ವಲ್ಪ ವಿಶೇಷವೇ ಅಂತಲೇ ಹೇಳಬಹುದು. ಕಾರಣ ಕುಜವಾರ ಅಂತಲೂ ನಾವು ಅದನ್ನು ಕರೀತೇವೆ. ಕುಜನಿಗೆ ನಾಗನ ಕಾರಕತ್ವವನ್ನು ಜ್ಯೋತಿಷ್ಶಾಸ್ತ್ರ ಹೇಳುತ್ತೆ. ಯಾಕೆ ಈ ನಾಗನ ಕಾರಕತ್ವವನ್ನು ನಾವು ಪ್ರಧಾನವಾಗಿ ಇಟ್ಟುಕೊಳ್ಳಬೇಕು ಅಂಗಾರಕನಲ್ಲಿ ಅಂದರೆ ಭೂಮಿ ತತ್ವದ ಪ್ರತೀಕ. ಹಾಗೆ ನಾವು ನಾಗನ ಆರಾಧನೆಯನ್ನು ಮಾಡುವುದು ಕೂಡ ಆ ಭೂತತ್ವದ ಪ್ರತೀಕವಾಗಿಯೇ ಆಗಿದೆ. ಇನ್ನೊಂದು ವಿಶೇಷ ಗಮನಿಸಿ, ಆ ನಾಗನ ಆಕೃತಿ ಏನಿದೆ ಅದು ನಮ್ಮ ಬೆನ್ನುಹುರಿಯ ಆಕೃತಿಯಲ್ಲಿ ನಮಗೆ ಗೋಚರಕ್ಕೆ ಬರುತ್ತೆ. ಅಂದರೆ ಮೂಲಾಧಾರದಿಂದ ತೊಡಗಿ ಸಹಸ್ರಾರದವರೆಗಿನ ಚಕ್ರಗಳನ್ನು ಉದ್ದೀಪನೆಗೊಳಿಸುವಂತಹ ಒಂದು ವಿಶಿಷ್ಟವಾದ ಪ್ರಕ್ರಿಯೆ ನಾಗಾರಾಧನೆಯಿಂದ ನಮ್ಮ ಹಿಂದಿನವರು ಕಂಡುಕೊಂಡಿದ್ದಾರೆ. ಆ ಹಿನ್ನೆಲೆಯ ಒಳಗೆ ಈ ನಾಗಾರಾಧನೆಯನ್ನು, ಅದರಲ್ಲಿಯೂ ಕೂಡ ಮಂಗಳವಾರ ನಮಗೆ ಒದಗಿರುವಂತಹ ಈ ನಾಗರ ಪಂಚಮಿಯ ಶುಭ ದಿವಸ ನಾವು ಹೇಗೆ ಅತ್ಯಂತ ಸರಳವಾಗಿ ನಾಗಾನುಗ್ರಹವನ್ನು ಪಡೆಯಬಹುದು ಎನ್ನುವುದಾಗಿ ತಿಳಿಸ್ತಾ ಇದ್ದೇನೆ. ಅನೇಕ ಮಂದಿ ನಾಗಾರಾಧನೆಯನ್ನು ಮಾಡುವ ಹೆಸರಿನಲ್ಲಿ ಮಾಡಬಾರದ್ದನ್ನು ಮಾಡುತ್ತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಇದು ಅತ್ಯಂತ ಖೇದಕರವಾದ ವಿಷಯ. ಅಂದರೆ ಪ್ಲಾಸ್ಟಿಕ್ ಕೊಟ್ಟೆಗಳನ್ನು ಎಲ್ಲಿಂದರಲ್ಲಿ ಬಿಸಾಡುವಂಥದ್ದು, ಜೊತೆಗೆ ಆ ಹಾಲಿನ ಪ್ಯಾಕೆಟ್ ಅದನ್ನು ನೇರವಾಗಿ ನಾಗನ ಶಿಲೆಗೆ ತಗೊಂಡು ಹೋಗಿ ಅಭಿಷೇಕವನ್ನು ಮಾಡುವಂಥದ್ದು, ಅಲ್ಲಿಯ ಪರಿಸರ ಮಲಿನಗೊಳ್ಳುವಂತಹ ರೀತಿಯಲ್ಲಿ ಎಲ್ಲ ಮಾಡುತ್ತಾ ಇರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಅದರಿಂದ ದಯಮಾಡಿ ಪ್ಲಾಸ್ಟಿಕ್ನಲ್ಲಿ ಇರುವಂತಹ ಹಾಲಿನ ಪ್ಯಾಕೆಟ್, ಈಗಂತೂ ನಿಜವಾದಂತಹ ಅಂದರೆ ದೇಸಿ ಹಸುವಿನ ಶುದ್ಧವಾದ ಕ್ಷೀರ ನಮಗೆ ಅಭಿಷೇಕಕ್ಕೆ ಒದಗುತ್ತಾ ಇಲ್ಲ, ಬದಲಿಗೆ ನಂದಿನಿ ಪ್ಯಾಕೆಟ್ ಇದು ದೊರಕುತ್ತಾ ಇದೆ. ಆದರೆ ಅದನ್ನು ಕನಿಷ್ಠ ಪಕ್ಷ ಒಂದು ಪಾತ್ರೆಗಾದರೂ ಆ ಹಾಲನ್ನು ಹಾಕಿಕೊಂಡು ಅದನ್ನು ನಾಗನ ಶಿಲೆಗೆ ಹೋಗಿ ಅಭಿಷೇಕಾದಿಗಳನ್ನು ಮಾಡುವುದು ಸೂಕ್ತ. ಹಾಲು, ಮೊಸರು, ತುಪ್ಪ ಇವುಗಳನ್ನೆಲ್ಲ ಕೂಡ ಆ ಕವರ್ನಲ್ಲಿ ಹೇಗೆ ಬರುತ್ತೋ ಹಾಗೆ ತೆಗೆದುಕೊಂಡು ಹೋಗಿ ಅಭಿಷೇಕ ಮಾಡುವಂತಹ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ. ಇದು ಕೂಡ ಸರಿಯಾದ ಕ್ರಮ ಅಲ್ಲ. ಹಾಗೆ ಹಾಲನ್ನು ನಾಗನ ಶಿಲೆಗೆ ಎರೆದ ಬಳಿಕ ಶುದ್ಧೋದಕದಿಂದ ಅಂದರೆ ಒಳ್ಳೆಯ ನೀರಿನಿಂದ ಆ ಶಿಲೆಯನ್ನು ತೊಳೆದು ಆನಂತರ ಅರಸಿನಾದಿಗಳಿಂದ ಅದನ್ನು ಅಲಂಕರಿಸಿ ಬರುವಂತಹದ್ದು ಅತ್ಯಂತ ಸೂಕ್ತ. ಇಲ್ಲದೆ ಹೋದರೆ ನಾವೇ ಆ ಪರಿಸರವನ್ನು ಮಲಿನಗೊಳಿಸಿದ ಹಾಗಾಗುತ್ತೆ. ಆದ್ದರಿಂದ ಇದು ನನ್ನ ಕಳಕಳಿಯ ವಿನಂತಿ. ದಯಮಾಡಿ ನಾಗನ ಪೂಜೆ ಮಾಡುವ ಧಾವಂತದಲ್ಲಿ ಇರುವವರೆಲ್ಲ ಈ ಒಂದು ಬಗ್ಗೆ ಲಕ್ಷ್ಯವನ್ನು ವಹಿಸಬೇಕು. ಈ ಮಂಗಳವಾರ ಸಂಗಮಿಸಿದ ನಾಗರ ಪಂಚಮಿಯ ಶುಭಾವಸರದಲ್ಲಿ ನಾವು ಏನನ್ನು ಮನೆಯಲ್ಲೇ ಕುಳಿತು ಸರಳವಾಗಿ ಮಾಡಬಹುದು ಅಂದರೆ, ಓಂ ನಮೋ ಭಗವತೆ ನಾಗರಾಜಾಯ ನಮಃ ಈ ಮಂತ್ರವನ್ನು ಹೆಚ್ಚು ಹೆಚ್ಚು ಜಪಿಸುವುದರಿಂದಲೂ, ಜೊತೆಗೆ ಧರಣಿ ಗರ್ಭ ಸಂಭೂತಂ ವಿದ್ಯುತ್ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಲಂ ಪ್ರಣಮಾಮ್ಯಹಂ ಈ ಮಂಗಲನ ವಿಶೇಷವಾದ ಮಂತ್ರಾನುಷ್ಠಾನದಿಂದ ನಾಗರ ಪಂಚಮಿಯ ದಿವಸ ಸಿದ್ಧಿಯನ್ನು ನಾವು ಮಾಡಿಕೊಳ್ಳಬಹುದು. ಜೊತೆಗೆ ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಂಬಲಂ ಶಂಖಪಾಲಂ ಧೃತರಾಷ್ಟ್ರಂ ತಕ್ಷಕಂ ಕಾಳಿಮಂತಥ ಏತಾನಿ ನವನಾಮಾನಿ ನಾಗಾನಾಂಚ ಮಹಾತ್ಮನಾಂ ಈ ನವನಾಗ ಸ್ತೋತ್ರವನ್ನು ಮಾಡುವುದರಿಂದಲೂ ನಾಗನ ಅನುಗ್ರಹವನ್ನು ಅತ್ಯಂತ ಸರಳವಾಗಿ ಕ್ಷಿಪ್ರದಲ್ಲಿಯೇ ನಾವು ಪಡೆಯಬಹುದು. ಈ ಮಂತ್ರಗಳನ್ನು ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೇನೆ, ಇದನ್ನು ನೀವು ನೋಡಿಕೊಂಡು ಮಾಡಬಹುದು. ಆದ್ಮೇಲೆ ಇನ್ನೊಂದು, ಬಹುತೇಕ ಹೆಚ್ಚಿನವರು ಏನು ತಿಳ್ಕೊಂಡಿದ್ದಾರೆ ಅಂದರೆ ನಾಗ ಸುಬ್ರಹ್ಮಣ್ಯ ಎರಡೂ ಒಂದೇ ಅಂತ ತಿಳ್ಕೊಂಡಿದ್ದಾರೆ. ಆದರೆ ನಮಗೆ ಪುರಾಣಾದಿಗಳು ಸೂಚಿಸುವುದು ಹಾಗಲ್ಲ. ನಾಗನಿಗೆ ಒಂದು ವಿಶಿಷ್ಟವಾದ ಮಹತ್ವ ಸುಬ್ರಹ್ಮಣ್ಯನ ಕಾರಣದಿಂದ ದೊರಕಿದೆ. ಆದ್ದರಿಂದ ನಾಗ ಮತ್ತು ಸುಬ್ರಹ್ಮಣ್ಯನನ್ನು ಸಮೀಕರಿಸ್ತಾರೆ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕಾಗತ್ತೆ. ಇದಕ್ಕೆ ಪೂರ್ವ ಹಿನ್ನೆಲೆಯಾಗಿ ಒಂದು ಸಣ್ಣ ಕಥನವನ್ನು ಹೇಳ್ತಾ ಇದ್ದೇನೆ. ಕದ್ರು ಕಶ್ಯಪನ ಹೆಂಡತಿ
ಅವಳ ಸಂತತಿ ಅಂದರೆ ಸಂತಾನ ಅವರೆಲ್ಲರೂ ಸರ್ಪರೂಪ ಅಂತ ನಾವು ತಿಳಿದಿದ್ದೇವೆ. ಅದರಲ್ಲಿ ಮೊದಲನೆಯವನು ಆದಿಶೇಷ, ಅವನು ಮಹಾವಿಷ್ಣುವಿನ ಅನುಗ್ರಹವನ್ನು ಪಡೆಯುತ್ತಾನೆ. ಎರಡನೆಯವನಾದ ವಾಸುಕಿ ತಾನು ಹರನ ಅನುಗ್ರಹವನ್ನು, ಶಿವನ ಅನುಗ್ರಹವನ್ನು ಪಡೆಯುತ್ತೇನೆ ಎನ್ನುವ ಕಾರಣದಿಂದ ತಪಸ್ಸಿಗೆ ಕುಳಿತುಕೊಳ್ತಾನೆ. ಅದೇ ಸಮಯಕ್ಕೆ ಸವತಿ ಮಾತ್ಸರ್ಯ ಜೊತೆಗೆ ಅಲ್ಲಿಂದ ಉಂಟಾದಂತಹ ವಿನತೆಗೆ ದಾಸ್ಯ, ಗರುಡನ ಉದ್ಭವ, ಆ ಬಳಿಕ ತನ್ನ ತಾಯಿಯ ದಾಸ್ಯವನ್ನು ಬಿಡುಗಡೆ ಮಾಡುವುದಕ್ಕೆ ಗರುಡ ಅಮೃತವನ್ನು ತಂದು ಸರ್ಪಗಳಿಗೆ ಒದಗಿಸಿದಂತಹ ಕಥೆ ಇವೆಲ್ಲವೂ ಕೂಡ ವಿಸ್ತಾರವಾಗಿ ಬರುತ್ತೆ. ಅಲ್ಲಿ ಸರ್ಪಗಳಿಗೂ ಮತ್ತು ಗರುಡನಿಗೂ ಪರಸ್ಪರ ವೈರ ಪ್ರಾರಂಭವಾಗುತ್ತೆ. ಗರುಡ ಎಲ್ಲೆಂದರಲ್ಲಿ ಕಂಡಂತಹ ಸರ್ಪಗಳನ್ನೆಲ್ಲ ತಿನ್ನುವುದಕ್ಕೆ ಪ್ರಾರಂಭಿಸ್ತಾನೆ. ಇದನ್ನು ನೋಡಿದ ವಾಸುಕಿ ತಾನು ಪ್ರಾಣಭೀತಿಯಿಂದ ಒಂದು ಗುಹಾ ಪ್ರವೇಶವನ್ನು ಮಾಡಿ ಶಿವನ ಕುರಿತಾಗಿ ಬಹಳ ವಿಶೇಷವಾದ ತಪಸ್ಸಿಗೆ ತೊಡಗುತ್ತಾನೆ. ಅವನ ತಪಸ್ಸಿಗೆ ಮೆಚ್ಚಿದ ಶಿವ ಒಲಿದು ಬಂದು ಹೇಳ್ತಾನೆ, ಮುಂದೆ ದುಷ್ಟ ದುರುಳ ರಾಕ್ಷಸರನ್ನು ಕೊಲ್ಲುವುದಕ್ಕೆ ನನ್ನ ಮಗ ಹುಟ್ಟುವವನಿದ್ದಾನೆ, ಕಾರ್ತಿಕೇಯ, ಸುಬ್ರಹ್ಮಣ್ಯ, ಷಡಾನನ. ಅವನ ಕಾರಣದಿಂದ ನಿನಗಿರುವ ಭೀತಿ ನಿವಾರಣೆಯಾಗತ್ತೆ, ಜೊತೆಗೆ ಪೂಜ್ಯತೆ ಒದಗುತ್ತೆ ಅಂತ ಹೇಳ್ತಾನೆ. ಹಾಗೆ ಇವನು ತಪಸ್ಸನ್ನು ಮುಂದುವರಿಸ್ತಾನೆ. ವಾಸುಕಿ ಗುಹೆಯ ಒಳಗೆ ಯಾರಿಗೂ ಕಾಣದ ಹಾಗೆ. ಕಾಲಕ್ರಮೇಣ ತಾರಕಾಸುರನ ಉಪಟಳ ಹೆಚ್ಚಾಯಿತು, ಶಿವ ಪಾರ್ವತಿಯರ ಸಮಾಗಮವಾಯಿತು, ಷಣ್ಮುಖನ ಜನ್ಮವಾಯಿತು. ಷಣ್ಮುಖ ತಾನು ಸಮೂಲವಾಗಿ ತಾರಕ ಮತ್ತು ಅವನ ಬಳಗ ಇವರನ್ನೆಲ್ಲ ಕೊಂದಂತಹ ಕತ್ತಿ ಅಥವಾ ಆಯುಧ ಇವುಗಳನ್ನೆಲ್ಲ ತಗೊಂಡು ಹೋಗಿ ಈಗ ನಾವೇನು ಕುಕ್ಕೆ ಸುಬ್ರಹ್ಮಣ್ಯ ಅಂತ ಕಾಣುತ್ತೀವಿ. ಆ ಪವಿತ್ರವಾದಂತಹ ಕ್ಷೇತ್ರದಲ್ಲಿ ಕುಮಾರಧಾರ ಅಂತ ಈಗೇನು ನದಿ ಹರಿತಾ ಇದೆ, ಅಲ್ಲಿ ತನ್ನ ಎಲ್ಲ ಆಯುಧಗಳನ್ನು ತೊಳೆದ. ಅದರಿಂದ ಅದಕ್ಕೆ ಹಿಡಿದಂತಹ ಮಲಿನತೆ, ರಕ್ತ ಕಲೆಗಳು ಇವೆಲ್ಲವೂ ಕೂಡ ನಿರ್ಮೂಲನವಾಯಿತು. ಆ ಕ್ಷೇತ್ರವೂ ಕೂಡ ಪವಿತ್ರವಾಯಿತು, ತೀರ್ಥವಾಯಿತು. ಆ ಬಳಿಕ ಅಲ್ಲಿಯೇ ಸಮೀಪದಲ್ಲಿ ಒಂದು ಗುಹೆಯಲ್ಲಿ ತಪಸ್ಸಿಗೆ ತೊಡಗಿದ ವಾಸುಕಿ ಇವನ ಗಮನಕ್ಕೆ ಬಂದ, ಸುಬ್ರಹ್ಮಣ್ಯ ಸ್ವಾಮಿಯ ಗಮನಕ್ಕೆ. ಅವನು ಅನುಗ್ರಹವನ್ನು ಮಾಡುವ ಉದ್ದೇಶದಿಂದ ವಾಸುಕಿಯ ಮುಂದೆ ಪ್ರತ್ಯಕ್ಷನಾಗಿ, ನಿನಗಿನ್ನು ಗರುಡ ಭಯವಿಲ್ಲ, ಶಿವನ ಅನುಗ್ರಹವಿದೆ, ಜೊತೆಗೆ ನನ್ನ ಸಾನ್ನಿಧ್ಯದಲ್ಲಿ ನೀನು ದೈವತ್ವವನ್ನು ಪಡೆದುಕೊಳ್ಳಬಹುದು, ಸದಾ ಪೂಜನೀಯ ಸ್ಥಾನವನ್ನು ನಾನು ನಿನಗೆ ಒದಗಿಸ್ತೇನೆ ಅಂತ ಹೇಳಿದ. ಹಾಗಾಗಿ ವಾಸುಕಿ ಸುಬ್ರಹ್ಮಣ್ಯನ ಅನುಗ್ರಹದಿಂದ ಅವನ ಕ್ಷೇತ್ರದಲ್ಲಿ ತಾನು ಪೂಜನೀಯನಾದ ಎನ್ನುವಂಥದ್ದು ಪುರಾಣದ ಹಿನ್ನೆಲೆ. ಈ ಹಿನ್ನೆಲೆ ಒಳಗೆ ವಾಸುಕಿ ಮತ್ತು ಸುಬ್ರಹ್ಮಣ್ಯ ಇವರ ಸಂಬಂಧ ಕಲ್ಪಿತವಾಗಿದೆ. ಹಾಗೆ ನಮಗೊದಗಿದಂತಹ ಭಾಗ್ಯ ಅದೇ ಸುಬ್ರಹ್ಮಣ್ಯನ ಪ್ರೀತಿಕರವಾದಂತಹ ಮಂಗಳವಾರ ನಾಗಾರಾಧನೆಯನ್ನು ಮಾಡುವಂತಹ ಯೋಗ ಇದೆ. ನಾವೆಲ್ಲರೂ ಕೂಡ ಆ ನಾಗಾರಾಧನೆಯಿಂದ ಸಕಲ ಸಮೃದ್ಧಿಯನ್ನು ಪಡೆಯೋಣ ಅಂತ ಆಶಿಸ್ತೇನೆ. ಧನ್ಯವಾದಗಳು.